ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಹಳ್ಳಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಜವಾರಿ ಚಟ್ನಿ, ಕೆಂಪು ಮೆಣಸಿನ್ಕಾಯಿ ನೆನೆಯಿಟ್ಟು ಹೇಗೆ ಚಟ್ನಿ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನಿಲ್ಲ, ಮನೇಲಿ ಇರೋ ಐಟಮ್ಸ್ಗಳಿಂದನೇ ಎಲ್ಲ ಮಾಡೋದು. ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಮತ್ತು ಬೆಲ್ಲ, ನಿಂಬೆ ರಸ. ಒಂದು 4 ನಿಂಬೆ ತೊಗೊಂಡ್ರೆ ಸಾಕಾಗುತ್ತೆ. ತೊಗೊಂಡು ಹೋಳಿ ಚೆನ್ನಾಗಿ ಹಿಂಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಏನಂದ ನೀರು ಬೆಚ್ಚಗೆ ಮಾಡಿ ಅದ್ರೊಳಗೆ ಮೆಣಸಿನ್ಕಾಯಿ ಹಾಕಿ ಒಂದು 2 ಹಿಡಿ ಮೆಣಸಿನ್ಕಾಯಿ ಹಾಕಿ ಮುಚ್ಚಿಟ್ಟಿದ್ದೀನಿ. ಒಂದು 10 ನಿಮಿಷ ಮೆತ್ತಗ್ಯಾವ. ಇವು ಚೆನ್ನಾಗಿ ನೀರು ತೆಗೆದು ಈ ರೀತಿ ಹಂಚಲ್ಲಿ ಉರಿಬೇಕು. ಹಂಚಲ್ಲಿ ಉರಿದ್ರೆ ಅದು ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಅದು ನೀರಂಶ ಬಿಟ್ಕೊಳತನ ಉರಿ ಜಾಸ್ತಿ ಇಡಬಾರ್ದು, ಉರಿ ಕಮ್ಮಿ ಇಡಬೇಕು. ಉರಿ ಜಾಸ್ತಿ ಇಟ್ಟರೆ ಏನಾಗುತ್ತೆ ಅಂದ್ರೆ ಘಾಟ್ ಬರುತ್ತೆ. ಅದು ಘಾಟ್ ಬರಬಾರ್ದು ಅಂತಾನೆ ಒಂಚೂರು ಎಣ್ಣೆ ಹಾಕೋದು. 1-2 ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಈ ರೀತಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಉರಿಬೇಕು. ಉರಿದ್ಗಳೇ ಗೊತ್ತಾಗುತ್ತೆ. ಫಸ್ಟ್ ನೋಡಿ ಎಷ್ಟು ಮೆತ್ತಗೆ ಅನ್ನಿಸ್ತೈತಲ್ಲ, ಈಗ ಉರಿದ್ಗಳೇ ನೋಡಿ ಯಾವ ರೀತಿ ಕಾಣ್ತಾಯಿದೆ ಅಂತ. ಈಗ ಉರಿದಾಗಿದೆ. ಒಂದು ಸ್ವಲ್ಪ ತಣ್ಣಗೆ ಹಾಕಿಬಿಟ್ಟು ಆಮೇಲೆ ಇದು ಮಿಕ್ಸಿ ಜಾರು, ಅಂದರೆ ನಾವು ಒರಳಲ್ಲಿ ರುಬ್ತೀವಿ, ನಿಮಗೆ ಈಜಿ ಆಗಲಿ ಅಂತೇಳಿ ಮಿಕ್ಸಿ ಜಾರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಿಕ್ಸಿ ಜಾರಲ್ಲಿ ನಿಧಾನವಾಗಿ ಹಾಕಿ ಈ ರೀತಿ ಹಾಕಬೇಕು ನೋಡಿ. ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ ನಾನು. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹುರಿದಿದ್ದೀನಲ್ಲ, ಇದು ಒಂದೇ ಸಮ ಹಾಕೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಇವಾಗ ಜೀರಿಗೆ ಹಾಕಿದ್ದೀನಿ, 1-2 ಚಮಚ ಜೀರಿಗೆ ಆದರೆ ಸಾಕು. ಮತ್ತು ಉಪ್ಪು, ಇದು ಸಣ್ಣ ಉಪ್ಪು ಹಾಕೀನಿ. ಉಪ್ಪು ಹಾಕ್ಬಿಟ್ಟು ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ. ಈ ರೀತಿ ಒಂದು ಸ್ವಲ್ಪ ಮಿಕ್ಸಿ ಹಾಗೆ ಮಾಡಿ ಇದು ನಿಂಬೆ ರಸ ಹಾಕ್ತೀನಿ. ಅದು ಬೀಜ ಏನು ಬಿದ್ದರೂ ನಡೀತದೆ, ಹಂಗಂದು ಅಷ್ಟು ಹಾಕಿದ್ದೀನಿ. ಅದು ಹಾಕಿ ತೆಗೆದು ಸ್ವಲ್ಪ ರುಬ್ಬಿ ಸಣ್ಣ ಆಗ್ತದಲ್ಲ, ಆದ್ಗಳೇ ಬೆಲ್ಲ ಹಾಕ್ಬೇಕು. ಯಾಕಂದ್ರೆ ಫಸ್ಟೇ ಬೆಲ್ಲ ಹಾಕಿದ್ರೆ ಅದು ಪಾಕ ರೀತಿ ಆಗ್ಬಿಡ್ತದೆ, ಸಣ್ಣ ಆಗಲ್ಲ. ಅದಕ್ಕೆ ಸಣ್ಣ ಮಾಡಿಂದ ಒಂದು ಬಟ್ಲ ಬೆಲ್ಲ ಸಣ್ಣ ಕುಟ್ಕೊಂಡು ಹಾಕ್ತೀನಿ. ಈಗ ಇಷ್ಟು ಹಾಕ್ತೀನಿ ನಾನು ಬೆಲ್ಲ. ಅಂದರೆ ಒಂದು ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಇವು, ಅದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿದ್ರೆ ಸರಿಯಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಆಗ್ತದೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ನೈಸಾಗಿ ಬರಬೇಕು. ಭಾಳ ಟೇಸ್ಟಿ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ಇದು. ಅನ್ನಕ್ಕೆ ಮತ್ತು ಚಪಾತಿ, ಬಿಸಿ ಚಪಾತಿಗೆ, ದೋಸೆಗೆ ಸ್ವಲ್ಪ ತುಪ್ಪ ಹಾಕಿ ಹಚ್ಕೊಂಡು ತಿಂದರೆ ಆಹಾ, ಸ್ವರ್ಗಕ್ಕೆ 3 ಗೇಣು ಅನ್ನಂಗೆ. ನಮ್ಮ ದೇಸಿ ಅಡುಗೆ ಅಂದರೆ ಹಳ್ಳಿ ಅಡುಗೆ ಎಲ್ಲ ತಿನ್ನೋಕೆ ಚೆನ್ನಾಗಿರ್ತದೆ. ಈಗ ಒಂದು 3-4 ಚಮಚ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಚೆನ್ನಾಗಿ ಕಾಸಿಬಿಟ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ಈ ರೀತಿ ಎಣ್ಣೆ ಹಾಕೋದ್ರಿಂದ ಚಟ್ನಿಯನ್ನು ಜಾಸ್ತಿ ದಿನ ಇಟ್ಕೋಬೋದು, ಹಾಳಾಗಲ್ಲ. ಏನು ಫ್ರಿಜ್ಜಲ್ಲಿ ಇಡೋದು ಬೇಡ, ಏನು ಬೇಡ, ಹೊರಗಡೆನೇ ಇಟ್ಕೋದು. ನಾನು ಈ ಎಣ್ಣೆ ಹಾಕಿದ್ದೀನಲ್ಲ, ಅದಕ್ಕೆ ಒಂದಿನ ಇದ್ರಾಗೆ ಬಿಟ್ಬಿಡ್ತೀನಿ. ಬಿಟ್ಟು ಆಮೇಲೆ ಗಾಜಿನ ಭರಣಿ ಬರುತ್ತಲ್ಲ, ಆ ಗಾಜಿನ ಭರಣಿಯಲ್ಲಿ ಹಾಕಬೇಕು. ಏನು ಪ್ಲ್ಯಾಸ್ಟಿಕ್ಕಲ್ಲಿ ಹಾಕ್ಬೋದು, ಅಂದರೆ ಪ್ಲ್ಯಾಸ್ಟಿಕ್ ಅಷ್ಟು ಸೇಫ್ಟಿ ಎಲ್ಲ ಆರೋಗ್ಯಕ್ಕೆ ಅಂಥೇಳಿ ನಾನು ಗಾಜಿನ ಭರಣಿಯಲ್ಲೇ ಹಾಕ್ತೀನಿ. ಈ ರೀತಿ ಮಾಡಿದರೆ ಆಯಿತು, ಸೂಪರಾಗಿರೋ ಟೇಸ್ಟಿಯಾಗಿರೋ ಚಟ್ನಿ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಬೆಲ್ಲೈಕನ್ ನೋಡಿರಿ, ನೀವು ಬೆಲ್ಲೈಕನ್ ಹಾಕಿದ್ರೆ ನಾನು ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರ್ತವೆ. ಹಳ್ಳಿಯವ್ರಿಗೆ ಒಂದು ಸ್ವಲ್ಪ ಬೆಳೆಸಿ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ನೋಡಿ ಯಾವ ರೀತಿ ಕಾಣ್ತಾಯಿದೆ ಅಂತ. ಕೆಂಪು ಚಟ್ನಿ ಎಣ್ಣೆ ಹಚ್ಚಿ ಚಪಾತಿ ಮಾಡ್ಕೊಂಡು ಹಚ್ಚಿ ತಿಂದರೆ ಭಾರಿ ಟೇಸ್ಟ್ ಬರ್ತದೆ.